ನನ್ನ ಲೈಫಲ್ಲಿ 2014ರಿಂದ ಈಚೆಗೆ ಒಂದು ಪ್ರಾಪರ್ಟಿ ತಗೊಂಡಿಲ್ಲ, ಒಂದು ಕಾರ್ ಇವತ್ತು ಲೋನಲ್ಲೇ ಇದ್ದೀನಿ, ಎಲ್ಲ ದೇವರಿಗೆ ಖರ್ಚು ಮಾಡಿದ್ದೀನಿ, ಜ್ಞಾನಕ್ಕಾಗೆ ಖರ್ಚು ಮಾಡಿದ್ದೀನಿ. ಏನು ಹೇಳಿ, ಜ್ಞಾನಕ್ಕೋಸ್ಕರ. ಗೊತ್ತಾಯ್ತಾ? ಬಿಗ್ ಬಾಸ್ ದುಡ್ಡನ್ನು ತಗೊಂಡು ಭದ್ರಕಾಳಿ ಕೊಟ್ಬಿಟ್ಟು ಬಂದಿದ್ದೀನಿ. ನಾನು ಅದನ್ನು ಮಾರ್ಕೆಟ್ ಮಾಡ್ಕೊಂಡಿಲ್ಲ ಎಲ್ಲರ ಥರ. ಏನು ಹೇಳಿ, ಮಾರ್ಕೆಟಿಂಗ್ ಕೊಟ್ಟಿರೋದು ಯಾರಿಗೂ ತೋರಿಸ್ಕೊಳ್ಳಿ. ಹೌದು, ನನಗೆ ಗೊತ್ತೋದು, ನಾನು ಇವತ್ತವರೆಗೆ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಇವತ್ತು ಕಾರ್ನ ಇನ್ನೂ ಲೋನಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ನಾನೆಲ್ಲ ದೇವರಿಗೆ ಸೇವೆ ಮಾಡ್ತೀನಿ. ನನಗೆ ಜ್ಞಾನ ಕೊಡ್ತಿದ್ದಿಲ್ಲ, ನನಗೆ ಅದೇ ಸಾಕು. ಅದೇ ಸಾಕು. ಪೂಜೆನ ನಾನು ಮಾಡ್ದಂಗೆ ಯಾರೂ ಮಾಡೋಕ್ಕಾಗಲ್ಲ, ಅಷ್ಟು ಮಾಡಿದ್ದೀನಿ. ಹಾಗಾಗಿ ನಾನು ದೇವ್ರಿಗೆ ಹೇಳ್ತೀನಿ, ನಿಜವಾಗ್ಲೂ ಕೂಡ ನನ್ನ ಜಾತಕನ ನಾನು ನೋಡಿದ್ದೀನಲ್ವ, ನನ್ನನ್ನು ಸಾಯಿಸೋದು ರಾಹು ಗ್ರಹಣನೇ. ನನ್ನ ಜಾತಕದಲ್ಲಿ ಅವ್ನು ಸಾವು, ನನಗೆ ಅವನದೇ ಸಾವು, ಅವನೇ ನಂಗೆ ಸಾವನ್ನ ಕೊಡಬೇಕು, ಅವನೇ ನನಗೆ ಕಷ್ಟನೂ ಕೊಡಬೇಕು. ಏನೇಳಿ, ಕಷ್ಟನೂ ಅವನೇ ಕೊಡೋದು, ದುಃಖನೂ ಅವನೇ ಕೊಡೋದು. ಇವಾಗ ನಾವು ಒಬ್ಬರು ಜ್ಯೋತಿಷ ಹೇಳ್ತೀವಲ್ಲ, ನಿಮ್ಗೆ ಯಾವ್ದು ಸುಖ ಕೊಡುತ್ತೆ, ಯಾವ್ದು ಕಷ್ಟ ಕೊಡುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ಶುಗರ್ ಬಂದನಿಗೆ ಜಂದಿ ಮೈಸೂರು ಪಾಕು ಹಾಲು ಕುಡಿಸಿದ್ರೆ ಸತ್ತೋಯ್ತು ನಾವು, ಅವ್ನು ಬಿಟ್ಟಂಗಲ್ಲ. ರಾವು ನನ್ನ ಲೈಫಲ್ಲಿ ಕೆಟ್ಟವನು. ಆದರೆ ನಾನು ಅವನಿಗೆ ನನ್ನ ಅರ್ಧ ಲೈಫನ್ನು ಪೂಜೆ ಮಾಡಿದ್ದೀನಿ. ಸಾಯಿಸಿ ಸ್ವಲ್ಪ ಲೇಟಾಗಿ ಸಾಯಿಸು ಅಂತ. ಅದು ಒಳಗಡೆ ಗರ್ಭಗುಡಿ ಪುರೋಹಿತರಿಗೆ ನನಗೆ ಭಾಳ ಆತ್ಮೀಯರು, ನಾನು ಅವರ ಅಣ್ಣ ತಮ್ಮ ಇದ್ದಂಗೆ. ನನ್ನ ಗರ್ಭಗುಡಿಗೆ ಬಿಡ್ತೀಯ ಅಂತ ಕೇಳಿದ್ದೀನಿ. ನನ್ನೊಬ್ಬನ್ನ ಗರ್ಭಗುಡಿಗೆ ಬಿಟ್ಟಿದ್ರು. ಅದೊಂದು ಟೈಮಲ್ಲಿ ಬಿಡ್ತಾರೆ, 13 ವರ್ಷಕ್ಕೊಂದ್ಸರಿ ಯಾರು ಬೇಕಾದ್ರೂ ಹೋಗ್ಬೋದು, ಅದು ಪರಿಚಯದವ್ರು ಬಿಡ್ತಾರೆ. ನಾನು ಒಳಗಡೆ ಹೋಗ್ಬಿಟ್ಟು ಮೂಲ ವಿಗ್ರಹ ರಾಹುಗೆ, ಕುಂಭಕೋಣಮಲ್ಲಿರುವಂಥ ರಾಹು ಟೆಂಪಲ್ ಇಷ್ಟಾಗಲೇ ಇರ್ಬೋದು ಎಡೆ, ನಾನು ರಾಹು ಕಿಸ್ ಮಾಡಿಬಿಟ್ಟು ಹೇಳ್ಬಿಟ್ಟಿದ್ದೆ, ಮುತ್ತು ಕೊಟ್ಟಿದ್ದೆ, ಕೈ ಮುಗಿಯೋದಲ್ಲ, ಮೂಲ ವಿಗ್ರಹ ಕಿಸ್ ಮಾಡಿಬಿಟ್ಟು ಸಾಯಿಸೋಸೈತಿ ವಿಚಿತ್ರವಾಗಿ ಸಾಯಿಸಬೇಡ, ಒಂದೇ ಸರಿ ಸಾಯಿಸ್ಬಿಡಪ್ಪ ಅಂತ ಕೇಳಿದ್ದೀನಿ. ನನ್ನ ಲೈಫಲ್ಲಿ ಇದನ್ನು ನಾನು ಕೇಳಿದ್ದೀನಿ ಒಳಗಡೆ. ಅದೇ ಥರ ನನ್ನ ಮೇಲೆ ಕೇಸ್ ಹಾಕಿದ್ರು, ನನಗೆ ಅವ್ರನ್ನೂ ಕರ್ಕೋಗಿದ್ದೀನಿ ಅವತ್ತು. ಇವಾಗಲೂ ನನ್ನ ಮೇಲೆ ಕೇಸ್ ಇರ್ಬೋದು, ಅವ್ರು ನನ್ನ ಕೇಳಿ ಚೆನ್ನಾಗೇ ಇದ್ದಾರೆ, ಬರ್ರಿ ಕೇಸ್ ಮಾಡಿ, ಕೇಸ್ ಇರುತ್ತೆ, ಅದು ನಡಿಬೇಕು ನನ್ನ ಜಾಗದಲ್ಲಿ. ಅದನ್ನು ರಾವುನೇ ಮಾಡಿಸಿರೋದು, ಬರ್ರಿ. ನಾನು ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಇವರೆಲ್ಲ ಕೇಸ್ ಹಾಕ್ತಾರಂತ. ಅವ್ರನ್ನೂ ಗರ್ಭುಡಿ ಕರ್ಕೋಗಿದ್ದೆ. ಅವ್ರಿಗೆ ಅದು ಬಂದಮೇಲೆ ಮನೆಗಿನ ಎಲ್ಲ ತೆಗೆದ್ರು ಅವರು. ಇನ್ನೂ ಕೇಸ್ ಇದೆ, ನನಗೇನು ತಲೆ ಕೆಡ್ಸ್ಕೊಳಕ್ಕಲ್ಲ, ಕೋರ್ಟಲ್ಲಿ ಅದು ಪಡೆಯೋದಿದೆ. ಅಂದರೆ ನನ್ನ ಲೈಫಲ್ಲಿ ನನಗೆಲ್ಲವೂ ಗೊತ್ತಿರುತ್ತೆ, ಇದು ನಡೀತಿದೆ, ಇದು ಕೆಟ್ಟದ್ದು, ಇದು ಒಳ್ಳೆಯದು ಚೆನ್ನಾಗಿ ಗೊತ್ತು. ನನ್ನ ರಾಹುಗ್ರಹನ ನಾನು ಅಷ್ಟು ಎದುರ್ತೀನಿ. ಏನು ಹೇಳಿ, ಮೊನ್ನೆ ಒಂದು ವೈಡೂರ್ಯ ಗೋಮೇಧಿಕ ತಗೊಬಂದಿದ್ದೀನಿ, ಅದು ತಂದ್ರಿಂದ ಮತ್ತೆ ಜಗಳ. ಅದನ್ನು ಯಾರಿಗೂ ಮಾಡೋಕ್ಕೆ ಕೊಟ್ಟಿದ್ದೀನಿ, ಅವ್ನು ಕೊಟ್ಟೇ ಇಲ್ಲ ಅಂತ ಹೇಳ್ತಾವನೆ. ಅಯ್ಯೋ, ಅದೊಂದು 50,000 ತಲೆ ಮೇಲೆ ಬಂತು ಇವಾಗ. ಏನು ಹೇಳಿ, ಅಷ್ಟೊಂದು ನನ್ನ ಲೈಫಲ್ಲಿ ಇವಾಗಲೂ ಅವ್ನು ಬಿಡಲ್ಲ, ನನಗೆ ಕಾಟ ಕೊಡ್ತಾನೆ ಇರ್ತೇನೆ ನಾನು. ಅಂದರೆ ಈಗ ನೀವು ರಾಹು ಪೂಜೆ ಮಾಡೋದ್ರಿಂದ ಇದು ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಏನಾದರೂ? ಕಮ್ಮಿನಾಗಲ್ಲ. ಅಂದರೆ ಏನಾಗುತ್ತೆ ಅಂದರೆ ಅವನೇ ಗೊತ್ತಲ್ವಾ, ಹೋಗಿ ಶರಣರಾಗ್ತೀವಿ. ಇವಾಗ ಏನಾಗುತ್ತೆ, ಒಬ್ಬ ಕಾನೂನು ಪ್ರಾಬ್ಲಮ್ ಇದೆ, ಕಾನೂನು ಮತ್ತು ಕೇಳಿದ್ರೆ ಕ್ಲಿಯರ್ ಆಗುತ್ತೆ. ಒಬ್ಬ ರೌಡಿಯಿಂದ ಪ್ರಾಬ್ಲಮ್ ಆಗ್ತಿದೆ, ಅವ್ನಿಗೆ ಕೊಟ್ಬಿಟ್ರೆ ಕ್ಲಿಯರ್ ಆಗುತ್ತೆ. ಆದರೆ ಹಿಂಗೆ ಗ್ರಹಗಳು ಅವನ್ನ ಕ್ಲಿಯರ್ ಮಾಡಲ್ಲ. ನಾನು ಅರ್ಥ ಮಾಡ್ಕೊಂಡು ಅವ್ರು ಸೇವೆ ಮಾಡ್ತಾಯಿದ್ದೀನಿ. ನನಗಿನ್ನೂ ಮನಸ್ಸಲ್ಲಿ ಕಣ್ಣೀರೇ ಬರ್ತಾಯಿದೆ. ಪ್ರಭಾವ ಕಡಿಮೆ ಆಗುತ್ತೆ ಆ ರೀತಿ ಏನಾದ್ರೆ. ಯಾವಾಗಲೂ ಹೆಂಗೆ ಗೊತ್ತೆ ನಿಮಗೆ, ನೆಗೆಟಿವ್ ಟೆಂಪಲ್ಗಳು ನಮ್ಮ ಜಾಗದಲ್ಲಿ ನೆಗೆಟಿವ್ ಹೋಗ್ಬಾರ್ದು, ಪಾಸಿಟಿವ್ ಟೆಂಪಲ್ಗೆ ಹೋಗ್ಬೇಕು. ಯಾಕೆ ಗೊತ್ತಾ, ಕೆಟ್ಟವ್ರು ಇನ್ನೂ ಕೆಟ್ಟದ ಪರಿಣಾಮ ಬೀಳ್ತಲೇ ಇರ್ತಾರೆ. ನಾವು ಯಾರು ಒಬ್ರು ಯಾರ ಮುಂದೆ ಒಬ್ರು ಯಾರಿಗೂ ಅಡ್ಜಸ್ಟ್ ಆಗಲ್ಲ ನಾವು. ಅಲ್ಲಿ ಹೋದಾಗ ನೋಡಿ ಬಳಿ ಮಗ ಹೋಯ್ತವನೆ ಅಂತ ಹೇಳ್ತಾರೆ. ಅದೇ ಹೆಂಗೆ ಸರ್ ನೋಡಿ ಹೋಯ್ತಾಳೆ, ನೋಡಿ ಇವಳು ಹೋಯ್ತಾಳೆ, ಮಿಕ್ನಾಡಿ ಹೋಯ್ತಾಳೆ ಅಂತ ಹೇಳ್ತಾರೆ. ಹಿಂಗೆ ಕೆಡ್ತಾ ಬೈತಾ ಇರ್ತಾರೆ. ಇದು ಸಹಜ. ಅದರಿಂದ ನಾವು ಪಾಸಿಟಿವ್ ಮುಂದೆ ಬಂದ ಬಾಗುರು ಒಳ್ಳೇದಾಗಲಿ, ಇವ್ನು ನೋಡ್ರೆ ಮುಂದೆ ಎನರ್ಜಿ ಅಂತ ಹೇಳ್ತಾರೆ. ಒಳ್ಳೆಯವ್ರು ಹಿಂಗೆ ಹೇಳ್ತಾರೆ, ಕೆಟ್ಟವ್ರು ಹಂಗೆ ಹೇಳ್ತಾರೆ. ಹಾಗಾಗಿ ನಾನು ಮನುಷ್ಯ ಅಲ್ವಾ, ನನಗೊಂದು ಅರ್ಥ ಆಯ್ತಲ್ಲ. ಗೊತ್ತಿದ್ದು ಕಣ್ಗಾಡ ಬಡಿಸೋಲ್ಲ. ಅವ್ರು ಹೆಂಗೆ ನಮ್ಮನ್ನು ಸಾಯಿಸೋದು, ದೇವ್ರುಗಳದ್ದು ಗ್ರಹಗಳು ದೊಡ್ಡರಲ್ವಾ, ಹೋಗಿ ಅವ್ರು ಸೇವೆ ಮಾಡ್ತೀನಿ ನಾನು. ಬಟ್ ಭಾರಿ ನಿಮಗೆ ದೇವರ ಭಕ್ತಿ ಅನ್ನೋದು ಖಂಡಿತ ನೀವು ಹೇಳಿರೋ ಅಷ್ಟು ಕೇಳಿ ಆ್ಯಂಡ್ ನೋಡಿನೇ. ಸೊ ನಿಮ್ಮಷ್ಟು ದೇವರ ಭಕ್ತಿ ನಿಜ ಯಾರೂ ಮಾಡಲ್ಲ. ಇಲ್ಲ, ನನ್ನ ಜೊತೆಗೆ ಮೊನ್ನೆ ಮಧುರೆ ಮೀನಾಕ್ಷಿಗೆ ರಕ್ಷಿತಾ ಮೇಡಮು ನಾವೆಲ್ಲ ಹೋಗಿದ್ದು, ಅವರು ಕಳೆದೋಗ್ಬಿಟ್ರು. ಏನು ಮೀನಾಕ್ಷಿ ಸುಂದರ ಮಂಗಳಾರತಿ ಮಾಡಿದ್ರು, ಅದ್ಭುತ. ಸುಂದರೇಶ್ವರ್ ನೋಡಿದಾಗ ಜೀವ ಜಿಲ್ ಅಂದ್ಬಿಡ್ತು. ಇನ್ನೂ ನಾವೆಲ್ಲರೂ ಹಂಗೆ ಮಾತಾಡ್ತಾಯಿದ್ವಿ. ಅದೊಂಥರ ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು ಈ ರೀತಿಯಲ್ಲಿ ದೇವ್ರ ಸೇವೆ ಮಾಡೋಕ್ಕೆ. ದೊಡ್ಡ ರಶ್ ನೀವು. ಆದರೆ ನನ್ನ ಪುರೋಹಿತರು, ನಾನು ಅಣ್ಣ ತಮ್ಮ ಇದ್ದಂಗೆ ಅವ್ರ ಮನೆಗೆ ಹೋಗಿ ನಮ್ಮ ಪಾಡ್ನ ಗರ್ಭುಡಿಗೆ ಹೋಗಿ ಎಷ್ಟೊತ್ತು ಬೇಕು ಅಷ್ಟೊತ್ತು ಪ್ರೀತಿ ಮಾಡಿ ಬರ್ತೀವಿ. ತುಂಬ ಖುಷಿ ಆಗ್ತದೆ, ಕೇಳಿದ್ರೆ ಖುಷಿ ಆಗ್ತದೆ.